ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಈ ಥರ ಹಿಂಗೆ ಅಡುಗೆ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಇದ್ದೀರಾ? ಹಬ್ಬ ಬಂತಲ್ಲ, ಎಲ್ಲ ಕ್ಲೀನಿಂಗು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂದಾಗ ನನ್ನ ಮಗನ ಕಳಿಸ್ಬೇಕಲ್ಲ ಸ್ಕೂಲ್ಗೆ, ಅದಕ್ಕೋಸ್ಕರ ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಇವರೇ ನೋಡಿ ನಮ್ಮ ದೊಡ್ಡ ಅಂಡ್ ಪುಟಾಣಿ ಮಿಲಿ ಹೆಲ್ಪರ್. ನನಗೆ ಒಂದೊಂದೇ ಸಾಮಾನು ಅಡುಗೆ ಮನೆಯಿಂದ ಎಲ್ಲ ಎತ್ಕೊಂಡೋಗಿ ಇಡ್ತಾ ಇದ್ದ. ಸ್ಕೂಲ್ಗೆ ಹೋಗೋದಕ್ಕೂ ಮುಂದಾಗ್ಲೇ ಇವು ನನಗೆ ಹೆಲ್ಪರು ಇವನೇ, ಹಾಗೆ ಕೆಲಸ ಕೊಡೋನು ಇವನೇ. ಆಲ್ಮೋಸ್ಟ್ ಮಕ್ಕಳಿರೋರ ಮನೇಲಿ ಎಲ್ಲರ ಮನೇಲೂ ಇದೇ ಆಗಿರುತ್ತೆ, ನಂಗೆ ಗೊತ್ತು ಅಲ್ವಾ. ನೋಡಿ ನಮ್ಮ ಹೆಲ್ಪರ್ ಹಿಂಗೆ ಹೆಲ್ಪ್ ಮಾಡ್ತಾವ್ರೆ. ಈ ಕಡೆ ನಾನು ನೈಟೇ ಸ್ವಲ್ಪ ತೊಳೆದಿದ್ದೆ, ಬಾಕ್ಸ್ಗಳನ್ನ ಖಾಲಿ ಮಾಡಿ ಅವನ್ನ ಇಲ್ಲಿ ದಬಾಕ್ಬಿಟ್ರೆ ಎಲ್ಲ ಇದಾಗುತ್ತೆ ಅಂತ. ಜೊತೆಗೆ ಕೆಲಸ ಮಾಡೋದು ನಿನ್ನ ಹತ್ರ ಗೋಲಿ ಈ ಕೈಲಿ ನೋಡಿದೆ ನಾನು. ಆದರೆ ಒಂಥರ ಎಲ್ಲ ಒಂಚೂರು ತೋರಿಸಿ ಈಗ. ನಾನು ನೋಡ್ಕೊಂಡಿದ್ದೆ. ನೆಕ್ಸ್ಟ್ ಬೇಗ ಬೇಗ ನನ್ನ ಕೆಲಸ ಐತೆ, ನಿಂಗೂ ಟೈಮ್ ಐತೆ. ಬಲೂನ್ 2 ಕೈಲಿ ಹಿಡ್ದಿದ್ಯಾ? ಈ ಕೈಲೇ ಇದೆ. ನನಗೇನು ಗೊತ್ತು, ನೀನು ಮಾಡ್ಕೊಂಡಿದ್ದು, ನೀನು ಹಿಡ್ಕೊಂಡಿರೋ ರೀತಿ ಹೆಂಗೈತೆ. ನಾನು ಇನ್ನು ಅಡುಗೆ ಈಗ ನೀನೇ ತೋರಿಸ್ಬಿಟ್ಟು ಕೇಳಿದ್ರೆ ತಿರ್ಗಾ ಗೊತ್ತು ಅಂತ್ಯ. ಹೋಗುತ್ತೆ, ಸರಿ ಆಯಿತು. ಸಂಜೆಗೆ ಆಡೋಣ. ಈಗೆಲ್ಲ ಅಡುಗೆ ಮನೆ ಸಾಮಾನೆಲ್ಲ ಎತ್ಬೇಕಿನ್ನ. ಜಾ ಬೇಡಪ್ಪ, ಗೋಲಿ ಅದು ಗ್ಲಾಸ್ದು ಹೊಡೆದೋದ್ರೆ ಏನು ಮಾಡಲಿ? ಹೊಡೆದೋಗ್ಬಿಡ್ತೈತಿ. ಇದ್ರೊಳಗೆ ಕಾಕು ಮಡ್ಕೆಗೆ ಬೇಡ ಚಿನಿ, ಗ್ಲಾಸ್ದು ಅದು ಹೊಡೆದೋಯ್ತದೆ ಚಿನಿ. ಬೇಡ ಚಿನಿ, ಬಾಕ್ಸು ನೋಡು. ಇಲ್ಲ ಐತಲ್ಲ ಚಿನ್ನು, ಇದನ್ನ ಎತ್ತು ಚಿನ್ನು, ಬರ್ತದೆ. ನೋಡಿ ಅಡುಗೆ ಮನೆ ಎಲ್ಲ ಹಿಂಗೆ ಖಾಲಿಯಾಗಿದೆ. ಈ ಥರ ಇದ್ರೂ ಒಂಥರ ಚೆನ್ನಾಗೇ ಇರ್ತೈತೆ, ಬೇಗ ಬೇಗ ಕ್ಲೀನ್ ಮಾಡ್ಕೋಬೋದು. ಆ್ಯಕ್ಚುಲಿ ಅರ್ಧಂಬರ್ಧ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಗಾಡೀಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತೀರಾ? ನಿಮಗೆ ಗೊತ್ತಿದೆಯಲ್ಲ, ಹಿಂದಿನ ಲೋಕಲ್ ನೋಡಿದ್ದೀರಲ್ಲ, ನನ್ನ ಗಾಡಿ ರೆಡಿಯಾಗಿದೆ. ಸೊ ನಮ್ಮ ಗಾಡಿನ ಮನೆಗೆ ಮತ್ತೆ ವಾಪಸ್ ತರಬೇಕು. ಸರಿ ಬಾ ಹೋಗ್ತರೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಹೊರಟ್ವಿ. ಹಂಗೆ ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ ಮುಗಿಸ್ಕೊಬರೋಣ ಅಂತ ಹೇಳೋದ್ವಿ. ಅಷ್ಟರಲ್ಲಿ ಆಲ್ರೆಡಿ ನನ್ನ ಗಾಡಿ ರೆಡಿಯಾಗಿತ್ತು. ಚೆನ್ನಾಗಿ ಮಾಡಿದರು, ಈಸ್ಕೊಂಡು ಬಂದ್ವಿ. ಏನು ಬಟ್ಟೆ ಅಂಗಡಿ ತೋರಿಸಿದ್ದೀನಿ, ಬಟ್ಟೆ ತೊಗೊಳ್ತೀನಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಪಕ್ಕದಲ್ಲಿ ನೋಡಿ ಊಟಕ್ಕೆ ಹೋಗಿದ್ವಿ, ಹೊಟ್ಟೆ ಎಸಿತಿತ್ತು ಅಂತ. ಅಲ್ಲಿಂದ ಬರ್ತಾ ನನ್ನ ಮಗನ ಪಿಕಪ್ ಮಾಡ್ಕೊಂಡು ಹಂಗೆ ಕರ್ಕೊಬರೋಣ ಅಂತ ಹೇಳಿ ಸ್ಕೂಲ್ ಹತ್ರ ಹೋದ್ವಿ. ಸೊ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು. ಸರಿ ಅಂತೇಳಿ ಅಲ್ಲಿ ಮುಗಿಸ್ಕೊಂಡು ಅವನ ಜೊತೆಲಿ ಕರ್ಕೊಂಡು ಬಂದ್ವಿ. ಹೇಳ್ಬಿಟ್ಟಿದ್ವಲ್ಲ ಬೆಳಗ್ಗೆನೆ ಬರ್ತೀವಿ ಅಂತ, ಕಾಯ್ತಾ ಇದ್ದ ಹೋಗೋದನ್ನೇ. ಅಲ್ಲಿಂದ ಬಂದಿದ್ದ ತಕ್ಷಣ ಒಂದು ಭಾರಿ ಕೆಲಸ ಕಣ್ರಿ ನಮ್ಮ ಮನೇಲಿ. ಏನು ಕೆಲಸ ಅಂತೀರಾ? ನೋಡಿ ನೀವೇ. ಇವನ್ನೆಲ್ಲ ಇವ್ರು ಮಾಡಿದ್ರೇ ಚೆಂದ, ನಾವು ಮಾಡೋಕ್ಕಂತೂ ಆಗೋಲ್ಲ. ಮಕ್ಕಳು ಮಾಡಿದ್ರೇ ಚೆಂದ ಅಂತಾರಲ್ವ, ಆ ಥರ. ತುಂಬ ಹ್ಯಾಪಿ ಇವೆಲ್ಲ ನೋಡ್ತಾ ಇದ್ದರೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ಆಗಲೇ ಒಂದು 15 ಡೇಸಿಂದ ಈ ಥರ ಎಲ್ಲ ಆಡಿರಲಿಲ್ಲ, ಬೇರೆ ಆಡ್ತಾನೆ ಆಡ್ಕೊಂಡಿದ್ದ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾನೆ. ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಯಿತು ಅಂತ ಅವರಪ್ಪ ದನ ಇಟ್ಕೊಂಡ್ಬಂದರು. ಕೇಳ್ತಾನೆ ನೋಡಿ ನೀವೆಲ್ಲ. ಸಾಕೊಂಡಿದ್ದಲ್ವೋ ಅದು ದೊಡ್ಡದಾಗಲ್ಲ. ಇವೆರಡು ಎಳಿತಾ ಇದ್ರು, ಇದ್ರಿಂದ ಬಾಯಿಂದ ಕಿತ್ಕೊಂಡೋಗಿ ನೀರು ಕುಡಿಲಿ ಚಿನಿ, ನೀರು ಕುಡಿಲಿ ಚಿನಿ, ಬಾಯಾರಿರಲ್ವಾ ಅವು. ಕಸಿನ್ ಮಂಕ್ಲಿ ತಗೊಳ್ಳೋ ಇಟ್ಕೊಳ್ಳೋ ಅಂತ ನಾನಂದರೆ ಮುಟ್ಟದಲ್ಲೇ ಓಡೋಯ್ತಾ ಇದ್ದ. ಬೇಡ ನಂಗೆ ಅದು ಅಂತ ಅಂದ್ಕೊಂಡು. ಏನೂ ಮಾಡೋಕ್ಕಾಗಲ್ಲ, ಮಕ್ಳದು ಅದೇ ಒಂಥರ ಚೆಂದ ಅಲ್ವಾ. ಹಾಲಲ್ಲಿ ದುಡ್ಡು ಮಾತ್ರ ತಿಂಡಿ ತಗೊಳಕ್ಬೇಕು, ಕಸಿನ್ ಮಂಕ್ಲಿ ಎತ್ಕೊಳಕಲ್ವ ಕೊಳವ. ಇಪ್ ಮಾತ್ರ ಐತಿ. ಸಿಗೋಣ, ಬಾಯ್. ನಿಮ್ಮ ನಾಳೆಯಿಂದ ಜೊತೆಲಿರೋರ ಜೊತೆ ಎಲ್ಲ ಇನ್ನ ಬರ್ತೀನಿ. ನೀರು ಕಟ್ಬೇಕಿತ್ತು. ಯಾರಿನ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸ್ವಲ್ಪ ಪೈಪ್ ಹಾಕಿ ಬಾಯ್ ಬಾಯ್.